ಹೋಯ್ತಾ ಸ್ಕ್ರೀನು? ಏನಪ್ಪ ಗೊತ್ತಿಲ್ಲ. ಅಲ್ಲೇ ಡ್ಯಾಮೇಜ್ ಕಾಣ್ತೈತೆ. ಎಲ್ಲಿ? ಅಲ್ಲಿ ಮಾಡಿದ್ದೆ ಅಂತ ಹೇಳಿದ್ ನಾನು ಬರೀ ಆಫ್ ಮಾಡಕ್ ಹೋದೆ ಅಷ್ಟೇ, ಅದು ಹಂಗೆ ಬತ್ತು. ಈಗ ಆನ್ ಮಾಡಿ ನೋಡೋಣ. ಹೋಯ್ತಾ? ಇದೇನೋ ತಂದಾಗಿಂದ ಹಿಂಗೆ ಪ್ರಾಬ್ಲಮ್ ಐತೈತಿ ಇದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡಿ ಮಾಡೋ ಚಿತ್ರಾನ್ನ ತಿನ್ನಬೇಕು. ಮಾವಿನ ಹಣ್ಣು ಚಿತ್ರಾನ್ನ ಮಾಡಿಟ್ಟವ್ರೆ ಆಲ್ರೆಡಿ. ತಿಂಡಿ ಮಾಡಿಕೊಂಡು ಸಂತೆಗೆಲ್ಲ ಹೋಗಿ ಬರಬೇಕು. ಏನು ಮಾಡ್ತಾವ್ರು ನೋಡ್ತೀನಿ ಮಮ್ಮಿ. ಚಾರ್ಜ್ ಹಾಕಿದೆ ಫೋನ್ನ, ಇವಾಗ ತೊಗೊಂಡಿದ್ದಾಯಿತು. ಸಂತೆಗೆಲ್ಲ ಹೋಗ್ಬಿಟ್ಟು ಬಂದೆ, ಏನೇನು ಹೇಳಿದ್ರೆಲ್ಲ ತೊಗೊಂಡು ಈಗ ಮತ್ತೆ ರಿಟರ್ನ್ ಅಂಗಡಿ ಹತ್ರ ಹೋಗ್ತೀನಿ ಅಷ್ಟೇ. ಏನು ಮತ್ತೆ ಆಮೇಲೆ ಇನ್ನೂ ಯಾವಾಗಾರ ಬರ್ತೀನಿ. ಇನ್ನೇನು ಡೋರ್ ಲಾಕ್ ಹಾಕಲ್ಲ. ಆಮೇಲೆ ಬಂದು ಮಮ್ಮಿಗೆ ಟಿ ವಿ ಪ್ರ್ಯಾಂಕ್ ಮಾಡ್ತೀನಿ. ಆದರೆ ಒಳಗಡೆ ಇದ್ದರೆ ಮಾಡೋಕ್ಕಾಗಲ್ಲ. ಎಲ್ಲಾದರೂ ಮಮ್ಮಿ ಈಚೆ ಹೋದಾಗ ಮಾಡ್ಬೋದು, ಅದನ್ನ ಒಳಗಡೆ ಇದ್ದರೆ ಮಾಡೋಕ್ಕಾಗಲ್ಲ. ಗೈಸ್, ಇನ್ನೇನು ಜಸ್ಟ್ ಮನೆಯಿಂದ ಅಂಗಡಿಗೆ ಬಂದಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೋತೀನಿ, ಫ್ಯಾನ್ ಹಾಕಿದ್ದೀನಿ. ಈಗ ಆಗ್ಲಿಂದ ಸಂತೆಲೆಲ್ಲ ತಿರುಗಿ ಫುಲ್ಲು ಸೆಕೆ. ಇವತ್ತೇ ಬೆವರು ಬಂದಿಲ್ಲ. ಬಿಸಿಲಲ್ಲಿ ಇದ್ದೆ, ಬಟ್ ಬೆವರು ಬಂದಿಲ್ಲ. ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಏನೋ ಕೆಲಸ ಇದ್ದರೆ ಮಾಡಬೇಕು. ಅದನ್ನು ಎಲ್ಲ ಮುಗಿಸ್ತೀನಿ. ಅಪ್ಪಂಗೂ ತಿಂಡಿ ಆಗಲೇ ತಂದು ಕೊಟ್ಬಿಟ್ಟು, ಫೋನ್ ಇರಲಿಲ್ಲ, ಅಲ್ಲನ್ನ ಬ್ಲಾಗ್ ಮಾಡಿದ್ದೆ. ಫೋನ್ ಇರಲಿಲ್ವಲ್ಲ, ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ. ಇವಾಗ ಅಂಗಡಿ ಹತ್ರ ಇದ್ದೆ ಇಷ್ಟೊತ್ತು. ಇವಾಗ ಎಷ್ಟು ಮನೆಗೆ ಬರ್ತಾಯಿದ್ದೀನಿ. ನಮ್ಮಮ್ಮ ಏನು ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ. ಬರೀ ಅಲ್ಲಿನ ಅಂಗಡಿಯಿಂದ ಬರೋ ಅಷ್ಟರಲ್ಲೇ ಫುಲ್ಲು ಸೆಕೆಯಪ್ಪ. ಇಷ್ಟು ಬಿಸಿಲು ಐತೆ ಈಚೆ. ಮದರ್ ಇಂಡಿಯಾ ಎಲ್ಲ ಸಂತೆ ತಂದಿದ್ದು ಐಟಮ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೀರ. ಸೀರಿಯಲ್ ನೋಡ್ತಾ ಇದೆಯಲ್ಲಮ್ಮ? ರಾಘವೇಂದ್ರ ಮಹಾತ್ಮೆ ಚೆನ್ನಾಗೈತಲ್ಲ, ಅದನ್ನ ನೋಡ್ತಾ ಇದ್ದೀನಿ. ನೋಡಿ ಏನು ಅಡುಗೆ ಚಿತ್ರಾನ್ನ ಮೊಸರನ್ನ. 1 ಗಂಟೆ ಅಲ್ಲೇ ಆಯ್ತು. ಎಷ್ಟೊತ್ತು ಮೊಸರನ್ನ ಮಾಡೋದು? ಮೋರೆ ಬಂದ್ಬಿಟ್ಟು ಇವತ್ತು. ಬಾ ಹಂಗಾಸಿ, ಬಾ, ಹಂಗೆ ಗೇಟ್ ತೆಗಿತೀನಿ. ಹಂಗೆ ಬಾ ಬಂದ. ಇಲ್ಲೆಲ್ಲ ಒರಿಯಾ ತಿಂಗಳಾದ್ಮೇಲೆ ಇವಾಗ ಬರ್ತಾವನೆ. ಏನ ಅವನೇ ಕಿಟಕಿ ಹತ್ರ ಬಂದು ಕರೀದಪ್ಪ ಇವತ್ತು. ನಾನು ಯಾರೋ ಬೇರೆ ಕಟ್ಕೊಂಡ್ರೆ ಇವನೇ. ಏನು ಸಮಾಚಾರ? ಹಾಂ, ಏನು ಇರು, ಏನು ಹಾಕಿದ್ನಾ? ಹಾಂ, ರೆಡಿ ಆಯ್ತು. ಒಳಗಡೆ ಬಾ ಮತ್ತೆ ಬಾ. ಏನು ಸೌಂಡ್ ಮಾಡ್ತಿದ್ಯಾ? ಎಷ್ಟೋ ದಿನ ಆದ್ಮೇಲೆ ಬಂದ್ಬಿಟ್ಟು ಸೌಂಡ್ ಗೀನ್ ಮಾಡ್ತೀಯಾ? ಅಲ್ಲೇ ಮಲ್ಕೋವಲ್. ಗೈಸ್, ಇವಾಗ ಊಟ ಹೋಗ್ತಾ ಇದ್ದೀನಿ. ಆಗಲೇ ನಮ್ಮ ಅಪ್ಪಂಗೆ ಊಟ ಕಳ್ಸೋಕೆ ಹೋಗಿದ್ದೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಮನೆ ಹತ್ರ. ನಮ್ಮ ಅಮ್ಮನೂ ಊಟ ಮಾಡಿದ್ಲ ಅನ್ಕೋತೀನಿ ಪಕ್ಕ. ಏನು ಬಿಸಿಲು ಮಮ್ಮಿ ಇಲ್ಲ, ಊಟ ಮಾಡಿಬಿಟ್ಟವ್ರೆ ಮಮ್ಮಿ. ಬಿಸಿಲು ವಾಯ್ಸು ಗೊತ್ತಾಯಿಲ್ಲ ನಂದು, ಹಂಗೆ ಹೋಗ್ಬಿಟ್ಟೈತೆ. ನೋಡಿ ಹೋಗೋರಿ ಮಗನ ಎಸ್ಕೇಪ್ ಆಗ್ಬಿಡ್ತೀನಿಲ್ಲ ಅಂದರೆ ಹೋಗೇ ಬಿಟ್ಟವನ ಅಲ್ಲೇ. ಯಾವಾಗಲೂ ಹೋಗೋನೆ. ನಮ್ಮಪ್ಪ ಈ ಊಟಕ್ಕೆ ಬಂದಿರಲ್ಲ, ಹಾಗೆ ಯಾವಾಗಲೂ ಎಸ್ಕೇಪ್ ಆಗ್ಬಿಟ್ಟಿರೋನೆ. ಯಾವಾಗ ಹೋದ್ನಮ್ಮ ಅವನು? ಮೊಸರನ್ನ ಮಾಡೋರು ಮಮ್ಮಿ. ಮೊಸರನ್ನ ತಿನ್ನೋಣ ಏನೋ ನೋಡ್ತಾವ್ರೆ ಕೂತ್ಕೊಂಡು. ಅದು ರೀಲ್ಸ್ ನೋಡ್ತಾವ್ರೆ. ಮೊಸರನ್ನ ಮಾಡೋರೆ, ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡ್ಬಿಟ್ಟು ಆಮೇಲೆ ಹೋಯ್ತೀನಿ ಅಂಗಡಿ ಹತ್ರ. ಆಗಲೇ ಊಟ ಮಾಡಿದ್ದೆ, ಬಟ್ ಆದರೆ ಸ್ವಲ್ಪ ತಿಂದಿದ್ದೆ. ಅಯ್ಯೋ, ನಾನು ಯಾವಾಗ ಮಾಡ್ಬೇಕಾದ್ರೆ ಇದೊಂದು ಸೌಂಡು ಮನೆ ಹತ್ರ ಇದ್ದರೆ. ಅದಕ್ಕೆ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಹೇಳಿದ್ರೆ ಆಗಲೇ ಊಟ ಮಾಡು ಅಂತ. ನಾನೇ ಇಲ್ಲ, ನಂಗೆ ಬೇಡ ಅದು ಇದು ಅಂತ ಅಂದೆ. ಏನಾರು ಎದ್ಬಿಟ್ಟು ವ್ಲಾಗ್ ನೋಡಿದಾಗ ನಾಳೆ ಬೈತಾರೆ ಪಕ್ಕ. ನಾಳೆ ನೋಡ್ತಾರೆ, ನಾಳೆ ನೋಡ್ಬಿಟ್ಟು ಪಕ್ಕ ಬೈತಾರೆ. ಅಲ್ಲಿವರೆಗೂ ಅಷ್ಟಲ್ಲಿ ಕುಡ್ಕೊಂಬಿಡೋದೆ ಅಲ್ವ. ಹೋಗ್ಬಿಟ್ಟು ಒಂದು 5 ನಿಮಿಷ ಬ್ರೆಡ್ ಇದು ಯಾಕೆ ಮಾಡ್ತೀನಿ ಅಂದರೆ, ಬಿಸ್ಕೆಟ್ ಐತೆ ಹಸ್ಕೋಸ್ಕರ. ಇಲ್ಲ ಅಂದರೆ ಏನು ಮಾಡ್ತಿರ್ಲಿಲ್ಲ. ಗ್ಯಾಸ್ ಎಲ್ಲ ಆಫ್ ಮಾಡೋಬಾರ ಎಲ್ಲ ಆನ್ ಮಾಡಿ ಇರಿ ಗೈಸ್. ಕಾಫಿ ಎಲ್ಲ ಮಾಡಾಕ್ದಾಗಲೇ ಸಿಗ್ತೀನಿ ನಾನು ನಿಮಗೆ. ಇವಾಗ ಮಾಡಿಕೊಂಡೆ ಕುಡಿಬೇಕಷ್ಟೇ. ನಮ್ಮ ಅಮ್ಮನೇ ಎದ್ಬಿಟ್ಟವ್ರೆ, ಬನ್ನಿ ಅಂದ್ಬಿಟ್ರೆ ಪಕ್ಕ ಬೈತಾರೆ. ಬಂದರೆ ವೀಡಿಯೋ ಮಾಡ್ತೀನಿ ರೀ. ಈಗ ಒಟ್ಟಿನಲ್ಲಿ ಬಿಸ್ಕೆಟ್ ಐತೆ ಅಂತಲೇ ನಾನು ಕಾಫಿ ಮಾಡಿದ್ದಿಲ್ಲ, ನಾನು ಮಾಡ್ತಿರಲಿಲ್ಲ. ಅದೈತೆ ಅಂತಲೇ ಮಾಡ್ಕೊಂಡು ಕುಡಿಯೋಕೆ ಕೂತಿರೋದು. ಹೆಂಗೋ ಆಲ್ರೆಡಿ ಇನ್ನೇನು 5 ಆಗೈತೆ. ಊಟ ಮಾಡಿದ್ದು 3 ಅಲ್ಲೇ ಅಲ್ವಾ, ಏನಾಗಲ್ಲ, ಮ್ಯಾನೇಜ್ ಮಾಡ್ತೀನಿ ಇವಾಗ ಹಂಗೆ. ಅದನ್ನು ನಾನು ಬೈತೀರಾ ಅಂದ್ಕೊಂಡೆ. ಆಗಲೇ ಊಟ ಮಾಡ್ದಲ್ಲೇ ಕಾಫಿ ಕುಡಿತಿದ್ಯಲ್ಲ ಈಗ ಅಂತ.
ಬಿಸ್ಕೆಟ್ ಇತ್ತಲ್ಲ ಅಂತ ಮಾಡಿದೆ ಅಷ್ಟೇನೆ. ನೀವು ಹೇಳಿದ್ರೆ ಹಂಗೆ ಆಫ್ ಮಾಡಕ್ಕೆ ಹೋದೆ ಹಂಗೆ ಆಯ್ತದು. ಎಲ್ಲ ಮಾಡಿದೆ ಹಿಂಗೆ ಗೊತ್ತಾಯ್ತದು. ಅದಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಬರೀ ಇಷ್ಟೇ ಹಿಂಗೆ ಹೋದೆ ಇಲ್ಲಿ ಆಫ್ ಮಾಡೋಕ್ಕೆ ಅಂತ ಹಿಂಗೆ ಅಂದೆ ಅಷ್ಟೇ. ಅದು ಹಂಗೆ ಬತ್ತಪ್ಪ ಫುಲ್ಲು. ಏನಪ್ಪ ಗೊತ್ತಿಲ್ಲ. ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ರಾಣಿಯ ಮೇಲೆ ಕೇಳಿದ್ರೆ ನಾನೇನು ಹೇಳೋಣ. ನಾನು ಸುಮ್ಮನೆ ಆಫ್ ಮಾಡೋಕೆ ಹೋದೆ ಅದಕ್ಕೆ. ಮಾ ಇಷ್ಟು ಸುಮ್ಮನೆ ಕಣಮ್ಮ. ಫಸ್ಟ್ ಅದ್ರಲ್ಲಿ ಆಫ್ ಮಾಡಿದೆ ಹೋದೆ ಅಷ್ಟೇ. ಅದು ಹಂಗೆ ಬತ್ತೈತೆ ಆಲ್ರೆಡಿ. ಏನಪ್ಪ ಗೊತ್ತಿಲ್ಲ. ಅಲ್ಲೇ ಡ್ಯಾಮೇಜ್ ಕಾಣ್ತೈತೆ. ಎಲ್ಲಿ? ಅಲ್ಲಿ ಈಗ ನೀನ್ ಮಾಡಿದ್ಯಾ ಅಂತ ಹೇಳಿದ್ ನಾನು ಬರೀ ಆಫ್ ಮಾಡಕ್ ಹೋದೆ ಅಷ್ಟೇ. ಅದು ಹಂಗೆ ಬತ್ತು. ಈಗ ಆನ್ ಮಾಡಿ ನೋಡೋಣ. ಅಲ್ಲೇ ರಿಮೋಟ್ ಐತಲ್ಲ. ನೋ ಸಿಗ್ನಲ್. ಏನು ರಿಪ್ಲೇಸ್ ಇಲ್ವಲ್ಲ ಟಿವಿ. ಆಲೇ ಟೈಮ್ ಆಗೋಯ್ತಲ್ಲ. ಹೋಯ್ತಾ? ಏನೋ ತಂದಾಗಿಂದ ಹಿಂಗೆ ಪ್ರಾಬ್ಲಮ್ ಐತೈತಿ ಇದು. ಆದ್ರೆ ಇವತ್ತು ಪೂರ್ತಿನ ಹೋಯ್ತಲ್ಲ. ಇನ್ನೇನು ಟಿವಿ ಸುಮ್ಮನೆ 20,000 ದಂಡ. ಏನ್ ಮಾಡೋಣ ಇದ್ರಲ್ಲಿ? ಪ್ರ್ಯಾಂಕ್ ಮಾಡಿದಷ್ಟೇ ಕಣಮ್ಮ. ಟಿ ವಿ ಏನಾಗಿಲ್ಲ. ಸ್ಕ್ರೀನ್ ಯೂಟ್ಯೂಬಲ್ಲಿ ಬರ್ತದಂಥದ್ದು. ನಾನು ಇನ್ನೂ ಏನಾದ್ರು ಕಂಟೆಂಟ್ ಇರಲಿಲ್ಲ ಅದಕ್ಕೆ ಇದಾದರೂ ಮಾಡೋಣ ಡ್ಯಾಡಿಗೆ ಮಾಡ್ತಿದ್ರೆ. ಅದು ಏನಾಗಿಲ್ಲ. ಟಿ ವಿ ಚೆನ್ನಾಗೇ ಐತೆ. ನಮ್ಮ ಅಮ್ಮಂಗೆ ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ ಅಷ್ಟೇ. ಮ್ಯೂಟ್ ಆನ್ ಮಾಡಮ್ಮ ಅಷ್ಟೇ. ಮ್ಯೂಟ್ ಆನ್ ಮಾಡಮ್ಮ. ಚೆನ್ನಾಗೇ ಐತೆ ಟಿ ವಿ, ಏನಾಗಿಲ್ಲ ಗೈಸ್. ಟಿ ವಿ ಎಲ್ಲ ಸಕ್ಕದಾಗೈತೆ. ಸುಮ್ಮನೆ ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಪ್ರ್ಯಾಂಕ್ ಮಾಡಿದ್ದೆ ಅಷ್ಟೇ. 6 ಗಂಟೆ ಅನಿಸ್ತದೆ. ಇಲ್ಲ 5:15. ಬಟ್ಟೆ ಎತ್ತಿಟ್ಬಿಟ್ಟು ಬರ್ತೀನಿ 6 ಗಂಟೆ ಅಷ್ಟೊಳಗೆ. ಆಫ್ ಮಾಡೋಣ ಟಿ ವಿ? ಬೇಡ, ಇರ್ಲಿ ಬಿಡು. ನಾನು ಇವಾಗ ನೋಡ್ಬೇಕು ಸೀರಿಯಲ್. ಸರಿ ಆಯ್ತು ನೋಡಿ. ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ ನಮ್ಮ ಅಮ್ಮಂಗೆ. ಪ್ರ್ಯಾಂಕ್ ಮನ್ನ ಅರ್ಥ ಪ್ರ್ಯಾಂಕ್ ಕೂಡ ಹೋದ. ನಮ್ಮ ಅಮ್ಮ ನಿಜ ಟಿ ವಿನೇ ಏನೋ ಆಗೈತೆ ಅನ್ಕೊಂಬಿಟ್ರು. ಅದೇನೂ ಆಗಿರಲ್ಲ. ರೀಪ್ಲೇಸ್ ಐತೆ. ಅದು ಎಲ್ಲ ಚೆಕ್ ಮಾಡಿ ಸುಮ್ಮನೆ ನಾನೇ ಪ್ರ್ಯಾಂಕ್ ಮಾಡಿದೆ ಅಷ್ಟೇ. ನೋಡಿ ಓರಿಯೋನು ಬಂದ ಇವಾಗ. ಮಮ್ಮಿ ಜೊತೆ ಅವನಿಗೂ ಪ್ರ್ಯಾಂಕ್ ಮಾಡ್ಬೇಕಿತ್ತ. ತಿನ್ಲಿಲ್ಲ ಏನಿಲ್ಲ ಹಂಗೆ ಆಗಿರೋದು ನೋಡಿ. ಇಷ್ಟೇ ಬರ ಇಲ್ಲಿ. ಎಷ್ಟು ಸಣ್ಣ ಅಂತ ನಾನು ಹಾಲು ಥರ ಕ್ಯಾನ್ ತೊಗೊಂಡೋಯ್ತಿದ್ದೆ. ಈಚೆ ನಾನು ಮಮ್ಮಿ ನಿಂತಿದ್ದೋ ಆಗ ಬಂದ. ಇವಾಗ ಜಸ್ಟ್ ಅಂಗಡಿಯಿಂದ ಬಂದು ಮಮ್ಮಿಗೆ ನೆಗಡಿ ಟ್ಯಾಬ್ಲೆಟ್ ಬೇಕಂತೆ. ನನ್ನ ಎಫೆಕ್ಟ್ ಅವ್ರಿಗೆ ಹೋಗ್ಬಿಟ್ಟೈತೆ. ಅದಕ್ಕೆ ಮಾತ್ರೆ ತಗೋಕ್ಕೆ ಅಂತ ಹೋಗ್ತಾ ಇದ್ದೆ. ಹೋಗಿ ತೊಗೊಂಬರ್ತೀನಿ ಒಂದು 2 ನಿಮಿಷದಲ್ಲಿ. ಗೈಸ್ ಆಗಲೇ ಟ್ಯಾಬ್ಲೆಟ್ ಎಲ್ಲ ಆಗಲೇ ತೊಗೊಂಬಂದೆ. ದಿನೇ ಇರಲಿ. ಮಮ್ಮಿ ಕುಡಿತಾರೆ ಇವಾಗ. ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ಈಚೆಗೆ ಕೂತವ್ರಿಗೆ ನಾನು ಎಡಿಟ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ನಮ್ಮ ಪ್ಲೇಸಿಗೆ ಬಂದಿದ್ದೀನಿ ಎಡಿಟ್ ಮಾಡಿ ಮಲಗೋಣ ಅಂತ. ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.